ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಡಿಗುಡುಬು ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಈ ರೆಸಿಪಿ ತುಂಬಾ ಒಳ್ಳೆಯದು. ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಶುಗರ್ ಹಾಕಲ್ಲ, ಬೆಲ್ಲದಿಂದ ಮಾಡಬೇಕು. ನಾನು ಗೋಧಿ ಹಿಟ್ಟು ತೊಗೊಂಬಿಟ್ಟು ಜಾಲಿಸ್ಕೊತಾ ಇದ್ದೀನಿ. ಜಾಲಿಸ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ನೀವೇ ನೋಡ್ತಿರ್ಬೋದು. ಮೃದುವಾಗಿ ಕಲಸಿಟ್ಬಿಟ್ಟು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ನೀವೇ ನೋಡ್ತಿರ್ಬೋದು. ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಕೂಡ ಹಚ್ಚಿ ಸೈಡಲ್ಲಿ ಎತ್ತಿಟ್ಕೊಂಬಿಟ್ಟು ಸ್ವಲ್ಪ ಹಾಲಾಗಿ ತೊಗೊಂಡಿದ್ದೀನಿ. ಇಲ್ಲಿ ಬಾಣಲೆ ಇಟ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು. 2 ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಆಗಲೇ ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ಅಳತೆ ನೋಡಿ ಆದ್ರೆ ಹಾಕ್ಕೋಬೋದು. ನಾನು ಹಾಗೆ ಹಾಕ್ಕೊತಿದ್ದೀನಿ. ಹಾಕ್ಕೊಂಬಿಟ್ಟು ಆಗಲೇ ಮೃದುವಾಗಿ ಕಲಸಿಟ್ಕೊಂಡಿದ್ನಲ್ವ, ಹಿಟ್ಟು ತೊಗೊಂಬಿಟ್ಟು ಈ ರೀತಿ ಚಪಾತಿ ಥರ ಉಂಡೆಗಳನ್ನು ತೊಗೊಂಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಲಟ್ಸ್ಕೊತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಚಪಾತಿ ಥರ ಲಟ್ಸ್ಕೊಂಬಿಟ್ಟು ಈ ಥರ ಈ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಾದರೂ ಕಟ್ ಮಾಡ್ಕೊಬೋದು. ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ. ಅಷ್ಟನ್ನು ಫೋಲ್ಡ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಸೈಡಲ್ಲಿ ಎತ್ತಿಟ್ಬಿಟ್ಟು ಮತ್ತು ಇನ್ನೊಂದು ಥರ ಆದರೂ ಮಾಡ್ಕೊಬೋದು. ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ಈ ಥರ ಲಟ್ಸ್ಕೊಂಡು ಕೂಡ ಫೋಲ್ಡ್ ಮಾಡಿ ಇಟ್ಕೋಬೋದು. ನಾನು 2 ಥರ ತೋರಿಸಿದ್ದೀನಿ. ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ನಾನು ಎಲ್ಲನೂ ಕಡುಬು ಮಾಡ್ಕೊಂಡು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಈ ಕಡೆ ಆಗಲೇ ಬೆಲ್ಲ ನೀರು ಎಲ್ಲ ಕುದೀತಾ ಇದೆ. ಬೆಲ್ಲ ಎಲ್ಲ ಹಾಕಿಟ್ಟಿದ್ನಲ್ವ, ಕುದೀತಾ ಇದೆ. ಇದಕ್ಕೆ ಎಲ್ಲನೂ ಕಡುಬು ಆ್ಯಡ್ ಮಾಡ್ಕೊತಿದ್ದೀನಿ. ನೀವೇ ನೋಡ್ತಿರ್ಬೋದು. ಹಾಕ್ಕೊಂಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು. ಕುದ್ದಿದೆ. ಆಗಲೇ ತರ್ದಿಚ್ಕೊಂಡಿದ್ನಲ್ವ, ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಏಲಕ್ಕಿ ಹಾಕ್ಕೊಂಬಿಟ್ಟು ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ಲೇವರೆಲ್ಲ ಹಾಕ್ಕೊಂಬಿಟ್ಟು ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಟ್ಟು ಬಿಸಿ ಕಡುಬಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಬೆಲ್ಲದಿಂದ ಮಾಡಿರ್ತೀವಲ್ವ, ಮಕ್ಕಳು ಕೂಡ ಕೊಡ್ಬೋದು. ನೀವೇ ನೋಡ್ತಿರ್ಬೋದು ನನ್ನ ಮಗ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದೇನೆ ಅಂತ. ಮಕ್ಕಳು ಚಿಕ್ಕ ವಯಸ್ಸಿನ ಬ್ಲಡ್ ಕಡಿಮೆ ಇರುತ್ತಲ್ವ, ಅದಕ್ಕೆ ಈ ಥರ ಬೆಲ್ಲದ್ದು ಈ ಥರ ಸಿಹಿ ಕಡುಬು ಮಾಡಿ ತಿನ್ನಿಸಿದ್ರೆ ಮಕ್ಕಳು ಕೂಡ ತುಂಬಾ ಒಳ್ಳೆಯದಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಈ ಥರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.